ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನವಜಾತ ಶಿಶುವಿನ ಉಳಿವಿಗಾಗಿ 220 ಕಿಲೋಮೀಟರ್ ಪ್ರಯಾಣವನ್ನು ಮಾಡಲಾಗಿದೆ. ಕೇವಲ 1 ಗಂಟೆಯಲ್ಲಿ 120 ಕಿಲೋಮೀಟರ್ ಪೂರ್ಣಗೊಳಿಸಲಾಗಿದೆ. ನವಜಾತ ಶಿಶುವಿನ ಉಳಿವಿಗಾಗಿ 120 ಕಿಲೋಮೀಟರ್ ಪ್ರಯಾಣವನ್ನು ಮಾಡಲಾಗಿದೆ. ಹೆರಿಗೆ ವೇಳೆ ಮಗುವಿನ ಹೊಟ್ಟೆಯಿಂದ ಕರುಳು ಕಿಡ್ನಿ ಹೊರಬಂದಿದೆ. ಹೀಗಾಗಿ ಕೊಪ್ಪಳದಿಂದ ಹುಬ್ಬಳ್ಳಿಗೆ ಆಂಬ್ಯುಲೆನ್ಸ್ ಮೂಲಕ ಆಗಮಿಸಿ ದಾಖಲು ಮಾಡಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತಲುಪಿದೆ ನವಜಾತ ಶಿಶು. ಹೊಟ್ಟೆಯ ಭಾಗದ ಚರ್ಮ ಸರಿಯಾಗಿ ಬೆಳೆದಿಲ್ಲ, ಹೀಗಾಗಿ ಕರುಳು ಕಿಡ್ನಿ ಆಚೆ ಬಂದಿದೆ. ಒಟ್ಟು 30 ಆಂಬ್ಯುಲೆನ್ಸ್ನಿಂದ ಆ ಶಿಶುವಿನ ಜೀವವನ್ನು ಉಳಿಸಲಿಕ್ಕೆ ಸಹಾಯ ಮಾಡಲಾಗಿದೆ. 30 ಆಂಬ್ಯುಲೆನ್ಸ್ಗಳಿಂದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೂದುಗುಂಪ ಗ್ರಾಮದ ವಿಜಯಲಕ್ಷ್ಮಿ ಕುಕನೂರು ಅಂತ ಹೇಳಿ ತಾಲೂಕು ಆಸ್ಪತ್ರೆಗೆ ಬಂದಿದ್ದರು. 11ವರೆಗೆ ತಲುಪಿ ಹೆರಿಗೆ ಆಗಿತ್ತು. ಮಗುವಿನ ಕರಳು ಕಿಡ್ನಿ ಹೊರಬಂದ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಯಿತು. ಬೆಳಗಿನ 6 ಗಂಟೆಯವರೆಗೆ ಜಿಲ್ಲಾಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 10 ಗಂಟೆಗೆ ಕೊಪ್ಪಳದಿಂದ ಹೊರಟಿದ್ದಂಥ ಆಂಬ್ಯುಲೆನ್ಸ್ 2.5 ಗಂಟೆ ಪ್ರಯಾಣ ಮಾಡಿದ್ದಾರೆ. 2.5 ಗಂಟೆ ಆ್ಯಕ್ಚುಲಿ ಪ್ರಯಾಣ ಮಾಡಬೇಕಾಗಿತ್ತು. ದೂರ ಅಷ್ಟಿದೆ, 120 ಕಿಲೋಮೀಟರ್ ಅಂದರೆ ಸರಿಸುಮಾರು 2.5 ಗಂಟೆ. ಬಟ್ ಒಂದೇ ಒಂದು ಗಂಟೆಯಲ್ಲಿ ಎಷ್ಟು ವೇಗವಾಗಿ ಹೋಗಿರ್ಬೋದು ಯೋಚನೆ ಮಾಡಿ, ಎಷ್ಟು ವೇಗವಾಗಿ ತಲುಪಿರಬಹುದು ಅಂತ ಹೇಳಿ. ಹುಬ್ಬಳ್ಳಿಗೆ ರೀಚ್ ಆಗಿದ್ದಾರೆ. ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಘಟನೆಯಿಂದ ಸಹಾಯ ಮಾಡಲಾಗಿದೆ. ಝೀರೋ ಟ್ರಾಫಿಕ್ ಮೂಲಕ ನವಜಾತ ಶಿಶುವನ್ನು ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿದೆ. ಝೀರೋ ಟ್ರಾಫಿಕ್ಗೆ ಸಹಕಾರ ಸಿಕ್ಕಿದೆ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಿಶುವಿಗೆ ಕ್ಷೇತ್ರ ಚಿಕಿತ್ಸೆ ಆರಂಭವಾಗಿದೆ. ನಿಜಕ್ಕೂ ಕೂಡ ಇದು ಮಾನವೀಯತೆಗೂ ಮೀರಿದಂಥ ಘಟನೆ. ಇದು ಮಾನವೀಯತೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದನ್ನು ಇದು ಸಾರಿ ಹೇಳ್ತಾ ಇದೆ. ಕೊಪ್ಪಳದಿಂದ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಕೊಪ್ಪಳ, ಗದಗ್, ಹುಬ್ಬಳ್ಳಿ 120 ಕಿಲೋಮೀಟರ್ ಕೇವಲ 1 ಗಂಟೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಅದ್ಭುತ ಚಮತ್ಕಾರದ ರೀತಿಯಲ್ಲಿ ಆಗಿದೆ. ಝೀರೋ ಟ್ರಾಫಿಕ್ ಸಹಕಾರ ಸಿಕ್ಕಿದೆ. ಹೀಗಾಗಿ ಅತ್ಯಂತ ವೇಗವಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ತಲುಪಲಿಕ್ಕೆ ಸಾಧ್ಯವಾಗಿದೆ. ಸರಿ. ಜಿಲ್ಲಾ ಹಾಸ್ಪಿಟ್ಲಿಂದ ಸರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ 5 ತಾಸಿನ ಬೇಬಿಯನ್ನ ಹುಬ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡ್ತಾ ಇದೀವಿ ಸರ್. ಲಿವರು ಕಿಡ್ನಿ ಹೊರಗಡೆ ಬಂದಿರೋದ್ರಿಂದ ಎಮರ್ಜೆನ್ಸಿ ಸರ್ಜರಿ ಇರೋದ್ರಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಸರ್. ಎಷ್ಟು ನಿಮಿಷದಲ್ಲಿ ಹೋಗ್ತೀರಿ ಇಲ್ಲಿಂದ? ಸರ್ ನಿಮಿಷ ಅಂತ ಏನಿಲ್ಲ ಸರ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೇಗವಾಗಿ ಹೋಗಿ ಮುಟ್ಸೋ ಕೆಲಸ ನಾವು ಮಾಡ್ತೀವಿ ಸರ್. ಒಂದೇ ವೆಹಿಕಲ್ ಹೋಗೋದು? ಹಾಂ ಸರ್, ಇಲ್ಲಿಂದ ಒಂದು ವೆಹಿಕಲ್ ಇಲ್ಲಿಂದ 5-6 ವೆಹಿಕಲ್ ನಮ್ದು AKRS ಈಗ ಎಲ್ಲಿ ಕರ್ಕೊಂಡು ಹೊಂಟ್ರ ಅವರು? ಇದು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರ? ಸ್ಪೀಡ್ ಆಗಿ ಹೋಗ್ತಾರಲ್ಲ ಅವರು? ಹೋಗ್ತಾರ. ಅಲ್ಲ, ಯಾವ ಊರು ನಿಮ್ದು? ಈಗ ಎಲ್ಲಿ ಕರ್ಕೊಂಡು ಹೊಂಟ್ರ ಅವರು? ಇದು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರ? ಸ್ಪೀಡ್ ಆಗಿ ಹೋಗ್ತಾರಲ್ಲ ಅವರು? ಹೋಗ್ತಾರ. ಅಲ್ಲ, ಯಾವ ಊರು ನಿಮ್ದು? ಯಾರು ಮುಂದೆ ಬಿಡ್ರಿ